ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಡಾಕ್ಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಇವತ್ತು ಚೆಸ್ಟ್ಗೆ ಎಕ್ಸಸೈಸ್ ಮಾಡಬೇಕು ಅಂತ ಬಂದಿದ್ದೀನಿ. ಹಾಗೆ ಈ ಚೆಸ್ಟಿನ ಎಕ್ಸಸೈಸಲ್ಲಿ ನಿಮಗೆ ಏನೇನು ತಿಳಿಸ್ಬೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಏನೇನು ವರ್ಕೌಟ್ ಇರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಅಪ್ಪರ್ ಚೆಸ್ಟ್ ಇರುತ್ತೆ, ಹಾಗೆ ಇನ್ನರ್ ಚೆಸ್ಟ್ ಇರುತ್ತೆ, ಲೋವರ್ ಚೆಸ್ಟ್ ಇರುತ್ತೆ. ಈ ಮೂರು ಪಾರ್ಟ್ಗೆ ನಿಮಗೆ ಎರಡೆರಡು ಎಕ್ಸಸೈಸ್ನ ನಾನು ತಿಳಿಸ್ತೀನಿ ಈ ವಿಡಿಯೋ ಮೂಲಕ. ವಿಡಿಯೋನ ಕೊನೆ ಗಂಟ ನೋಡಬೇಕಾಗುತ್ತೆ. ಅದು ಎಷ್ಟು ರಿಪಿಟೇಷನ್ ಇರುತ್ತೆ, ಎಷ್ಟು ನಾನು ವೆಯ್ಟ್ನ ಲಿಫ್ಟ್ ಮಾಡ್ತೀನಿ. ನೀವು ಬೇಸಿಕ್ಕಾಗಿ ಜಿಮ್ಗೆ 1 ಮಂತು ಇಲ್ಲ 1-2 ಮಂತು ಜಾಯ್ನಿಂಗಲ್ಲಿದ್ದರೆ ನಿಮಗೆ ಪ್ರಾಪರಾಗಿ ಚೆಸ್ಟ್ ಗ್ರೋಯಿಂಗ್ ಆಗ್ತಾರಲ್ಲ. ಕೆಲವರಿಗೆ ಚೆಸ್ಟು ಲೋವರಲ್ಲಿ ತುಂಬ ದಪ್ಪ ಇರುತ್ತೆ, ಇನ್ನು ಕೆಲವರಿಗೆ ಫ್ಯಾಟ್ ಇರುತ್ತೆ, ತುಂಬ ಶೇಕ್ ಆಗುತ್ತೆ, ತುಂಬ ಬ್ರೆಸ್ಟ್ ಥರ ಇರುತ್ತೆ ಅಂತ ಏನೋ ಥಿಂಕಿಂಗ್ ಮಾಡ್ಕೊಂಡಿರ್ತೀರ. ಬಟ್ ಅದಕ್ಕೆ ಚೆಸ್ಟ್ಗೆ ಯಾವ್ಯಾವ ಥರ ನೀವು ವರ್ಕೌಟ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಓಕೆ, ಫಸ್ಟು ನಿಮಗೆ ಎಕ್ಸಸೈಸು ಅಂತ ಹೇಳಿದ್ರೆ ಈ ಎಕ್ಸಸೈಸ್ ಕೌಂಟ್ ಡೌನ್ ಆಗಲ್ಲ. ಓಕೆ, ಇದನ್ನು ನೀವು ಜಸ್ಟು ಬಾಡಿಗೆ ಮಸಲ್ ಸ್ಟ್ರೆಚ್ ಆಗಬೇಕು. ಹಾಗೆ ನಿಮಗೆ ಒಂದು ಎಂಗೇಜ್ ಎಷ್ಟು ನೀವು ಟೈಟ್ನ ಮಸಲ್ ಮಾಡ್ತೀರಾ ಅದು ನಿಮಗೆ ನೆಕ್ಸ್ಟ್ ಎಕ್ಸಸೈಸಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಫಸ್ಟು ನೀವು ಒಂದು ಪ್ಯಾರಲರಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅವರೇಜ್ 1 6, 1 8, 1 12 ಫಸ್ಟು ನೀವು ಇಲ್ಲಿ ಪುಷಪ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೀವು ಮಸಲ್ ಮೇಲೆ ಟಾರ್ಗೆಟ್ ಮಾಡಿ. 3 4 5 ಇದು 3 ಸೆಟ್ ಮಾಡಿ. ಪ್ಯಾರಲರ್ ಪುಷಪ್ ಮಾಡಿದಷ್ಟು ನಿಮಗೆ ನೋಡಿ ಇಲ್ಲಿಂದ ಇಲ್ಲಿ ಗಂಟನ್ನು ಪೇನ್ ಬರುತ್ತೆ. ಆ ಪೇನ್ನ ಯಾವ ಥರ ನೀವು ರಿವ್ಯೂ ಮಾಡ್ಕೋಬೇಕಂದ್ರೆ ನೋಡಿ, ನಿಮ್ಮ ಕೈನ ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಟು, ನಿಮ್ಮ ಲೆಗ್ನ ಸ್ಟ್ರೈಟಲ್ಲಿ ಬಾಡಿನ ಸ್ಟ್ರೈಟ್ ಇಟ್ಟು, ಆಪೋಸಿಟ್ ಲೆಗ್ನ ಹೀಗಿಟ್ಟು ಹೀಗೆ ಪುಷ್ ಮಾಡಿ ನಿಮ್ಮ ಮಸಲ್ಲು ಪೂರ್ತಿ ಸ್ಟ್ರೆಚ್ ಆಗುತ್ತೆ. ತುಂಬ ಬಿಗಿನರ್ಸ್ಗೆ ಒಂದು ಡೌಟ್ ಇರುತ್ತೆ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಚೆಸ್ಟ್ಗೆ ಎಕ್ಸಸೈಸು ಅಂತ. ಇವಾಗ ನಾನು ಪ್ಯಾರಲರ್ ಪುಷಪ್ ಅಂತೂ ಆಯಿತು. ಫಸ್ಟು ನೀವು ಮಾಡಬೇಕು ಅಂದರೆ ಫಸ್ಟು ಫ್ಲ್ಯಾಟು ಬಾರ್ಬಲ್ ಪ್ರೆಸ್ಸೇ ಮಾಡಬೇಕು. ಅದು ನಿಮಗೆ ಕರೆಕ್ಟಾಗಿ ಸೆಂಟರ್ ಮಸಲ್ಗೆ ವರ್ಕ್ ಆಗುತ್ತೆ. ಅರ್ಥ ಆಯಿತಾ? ಎಷ್ಟು ರಿಪಿಟೇಷನ್ ಮಾಡಬೇಕು. ಫಸ್ಟು ವೆಯ್ಟ್ ಬಂದು ನಾನು 10 ಕಿಲೋ ಹಾಕಿದ್ದೀನಿ. ಬಾರ್ ವೆಯ್ಟ್ ಬಂದು ನಿಮಗೆ 22 kg ಇದೆ. ಟೋಟಲು 42 ಕಿಲೋ ಆಯಿತು. ಓಕೆ, ಇಲ್ಲಿ ಮೇನ್ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತೇಳಿದ್ರೆ ಬಾರಲ್ಲಿ ಮೆಜರ್ಮೆಂಟ್ ತುಂಬ ವಿಷಯ ಬೇಕಾಗುತ್ತೆ. ನೋಡಿ, ಕರೆಕ್ಟ್ ಮಾರ್ಕಲ್ಲಿ ನಿಮ್ಮ ಮುಷ್ಟಿಲಿ ಹೀಗೆ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫಿಂಗರ್ಸು ಬಿಗಿಯಾಗಿ ಇಟ್ಟು ನೋಡಿ, ರಿಸ್ಟು ಹೀಗೆ ಬೆಂಡ್ ಆಗಬಾರ್ದು, ಹೀಗೆ ಸ್ಟ್ರೈಟ್ ಇರಬೇಕು. ಹೀಗೆ ಆಗಬಾರ್ದು, ಹೀಗೆ ಸ್ಟ್ರೈಟ್ ಇರಬೇಕು. ಕೆಳಗಡೆ ಬಂದಷ್ಟು ಕರೆಕ್ಟಾಗಿ ಚೆಸ್ಟ್ ಮೇಲೆ ಇಟ್ಟು ಓವರಾಗಿ ಫುಲ್ ಟೈಟ್ ಮಾಡಿ. ಹೀಗೆ ಇದು ನಿಮಗೆ ಫಸ್ಟ್ ರೌಂಡು. ಮ್ಯಾಕ್ಸಿಮಮ್ಮು ನಿಮ್ಮ ಕೆಪಾಸಿಟಿ 12 ಬರಬೇಕು. 2 3 ಮೇಲ್ಗಡೆ ಬಂದಾಗ ಬ್ರೀತ್ ಔಟ್ ಮಾಡಬೇಕು, ಕೆಳಗಡೆ ಹೋದಾಗ ಬ್ರೀತ್ನ ಕವರ್ ಮಾಡಿ ನೀವು ಆದಷ್ಟು ಮಸಲ್ ಮೇಲೆ ಫೋಕಸ್ ಮಾಡಬೇಕು. 4 5 6 7 ಕೆಲವ್ರಿಗೆ ಫಿಂಗರ್ಸ್ ಆಚೆ ಹಾಕ್ಬೋದು ಅಂತ ಡೌಟ್ ಇರುತ್ತೆ, ಹಾಕ್ಬೋದು. ಬಟ್ ಮುಷ್ಟಿ ನೀವು ಕರೆಕ್ಟಾಗಿ ಸ್ಟ್ರೈಟ್ ಇಟ್ಕೋಬೇಕು. 8 9 10 ಇದನ್ನ ನೀವು 3 ಸೆಟ್ ಮಾಡಬೇಕು. ಎವ್ರಿ ಸೆಟ್ಗೆ ವೆಯ್ಟ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು. ಬಟ್ ಹಿಂದೆ ನೀವು ಯಾರಾದರೂ ಸಪೋರ್ಟ್ ತೊಗೊಂಡು ಮಸಲ್ ಮೇಲೆ ಫೋಕಸ್ ಮಾಡಿ. ಓಕೆ, ಎಷ್ಟು ನೀವು ಮೈಂಡ್ ಮಸಲ್ನ ಮಾಡ್ತೀರಾ ಅಷ್ಟು ನಿಮಗೆ ಮಸಲು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಪ್ರೋಟೀನ್ನ ಪ್ರಾಪರಾಗಿ ನೀವು ಪ್ರತಿದಿನ ಕವರಪ್ ಮಾಡಬೇಕು. ಫ್ಲ್ಯಾಟು ನಿಮಗೆ ಆದಷ್ಟು 3 ಸೆಟ್ಟು ಇಮಿಡಿಯೇಟ್ಲಿ ನೀವು ಫ್ಲ್ಯಾಟು ಡಂಬಲ್ ಪ್ರೆಸ್ಗೆ ಬರಬೇಕು. ನೀವು ಅರ್ಥ ಮಾಡ್ಕೋಬೇಕು, ಫಸ್ಟು ನೀವು 10 kg ಪ್ಲೇಟ್ ಹಾಕಿರ್ತೀರ, ಬಟ್ ಬಾರು ನಿಮಗೆ 22 kg ಇರುತ್ತೆ. ಬಟ್ ನಿಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ನೀವು 5 kg ಪ್ಲೇಟ್ ಹಾಕಿ, ನಿಮ್ಗೆ ಆಗುತ್ತೆ ಅಂದರೆ ನೀವು ಹಾಕ್ಕೊಳ್ಳಿ. ಫಸ್ಟು ಡಂಬಲ್ನ ನೀವು ಎಷ್ಟು ವೆಯ್ಟ್ ಎತ್ಕೋಬೇಕು ಅಂದರೆ ಮ್ಯಾಕ್ಸಿಮಮ್ಮು 10, ಆಗಿಲ್ಲ ಅಂತ ಹೇಳಿದ್ರೆ 7.5. ಓಕೆ, ಫುಲ್ ಅಪ್ ಮೋಷನು ಯಾವ ಥರ ಟೈಟ್ ಮಾಡಬೇಕು ಮತ್ತು ಹ್ಯಾಂಗಲ್ ಯಾವ ಥರ ಇಟ್ಕೋಬೇಕು ಅದನ್ನು ತೋರಿಸ್ತೀನಿ. ನೋಡಿ, ಡಂಬಲ್ ಹೋಗ್ತಾ ನಿಮಗೆ ಹೀಗಿರಬೇಕು, ಹೀಗಾಗಬೇಡಿ, ಹೀಗಿಡಬೇಕು ಸ್ಟ್ರೈಟು. ಸ್ವಲ್ಪ ವಿ ಶೇಪ್ನ ಸ್ವಲ್ಪ ಅಗಲ ಮಾಡಿಟ್ಕೊಳ್ಳಿ. ಓಕೆ, ನಿಧಾನವಾಗಿ ಇಳಿಸಿ, ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಫುಲ್ ಓವರಾಗಿ ನೀವು ಮೇಲ್ಗಡೆ ಬಂದು ಟೈಟ್ ಮಾಡಿ. ಹೀಗೆ ನೀವು ಟೈಟ್ ಮಾಡಿದಾಗ ಬ್ರೀತ್ ಔಟ್ ಮಾಡಬೇಕು. ಇದು ಅಷ್ಟೇ, ಮ್ಯಾಕ್ಸಿಮಮ್ಮು 12 ರಿಪ್ ಬರಬೇಕು. 3 4 5 6 7 8
9, 10, 11, 12. ಯಾವಾಗಲೂ ತಿಳ್ಕೊಳ್ಳಿ, ಪ್ರಾಪರ್ ವಿಧಾನ ತುಂಬ ಇಂಪಾರ್ಟೆಂಟ್ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಚೆಸ್ಟ್ದು ಶೇಪು ಔಟ್ ಆಗುತ್ತೆ. ಸೇಮ್ ಅದೇ ವೆಯ್ಟ್ ಹಾಕಿದ್ದೀನಿ 10 kg. ಇವಾಗ ಹಪ್ಪಿಗೆ ಬಂದಿದ್ದೀನಿ. ಇವಾಗ ಫಸ್ಟು ಫ್ಲ್ಯಾಟ್ ಆಯಿತು, ಇವಾಗ ಹಪ್ಪಿಗೆ ಬಂದಿದ್ದೀನಿ. ಇದು ಅಪ್ಪರ್ ಮಜಲ್ಗೆ. ಇಲ್ಲಿ ತುಂಬ ವಿಷಯಗಳನ್ನ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಫಸ್ಟು ನೀವು ಯಾವುದೇ ಮಜಲ್ಗೆ ನೀವು ವರ್ಕ್ ಮಾಡಿದಾಗ ನಿಮಗೆ ಪೇನ್ ಆಗೇ ಆಗುತ್ತೆ. ಬಟ್ ಆ ಪೇನ್ನ ನೀವು ತಡ್ಕೊಂಡು ನೆಕ್ಸ್ಟ್ ಡೇ ನೀವು ತಿರ್ಗಾ ಬಾಡಿನ ವಾರ್ಮ್ ಅಪ್ ಮಾಡಿ ನೆಕ್ಸ್ಟ್ ಮಜಲ್ಗೆ ನೀವು ಯಾವತ್ತು ಫೋಕಸ್ ಮಾಡಬೇಕು. ಅವತ್ತು ಪೇನ್ ಬಂತು ಅಂತ ಯಾವತ್ತು ನೀವು ಬಿಡೋಕ್ಕೆ ಹೋಗಬೇಡ್ದು. ಫಸ್ಟು ನೀವು ಯಾವುದೇ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಿಮಗೇನು ಅನಿಸಲ್ಲ, ನಾನು ಮಾಡ್ತಾಯಿದ್ದೀನಿ, ನನಗೇನು ಆಗ್ತಾಯಿದೆ ಅಂತ. ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅನುಭವ ಆಗ್ತಾ ಇದ್ದಂಗೆ ನಿಮಗೆ ಒಂದು ಮಜಲ್ದು ಮೆಮೊರಿ ಸ್ಟಾರ್ಟ್ ಆಗೋದು. ಓಕೆ, ಸೇಮ್ ಮೆಜರ್ಮೆಂಟು, ಸೇಮು ರಿಸ್ಟ್ ಸ್ಟ್ರೈಟ್ ಇರಬೇಕು. ಇದರಲ್ಲಿ ನಿಮ್ಮ ಕಂಟ್ರೋಲು ಕರೆಕ್ಟಾಗಿ ಚಿನ್ ಪಕ್ಕದಲ್ಲೇ ಇರಬೇಕು. ನಿಮ್ಮ ಅಪ್ಪರ್ ಚೆಸ್ಟ್ ಎಲ್ಲಿದೆ ಅಲ್ಲೇ ಇರಬೇಕು. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫೋಕಸ್ಸು ಫುಲ್ ಅಪ್ಪರ್ ಚೆಸ್ಟ್ ಮೇಲೆ ಕೊಡಿ. ಹೀಗೆ ಮೇಲ್ಗಡೆ ಬಂದಾಗ ಬ್ರೀತ್ ಔಟ್ ಮಾಡಿ. ಆದಷ್ಟು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 3, 4, 5, 6, 7, 8, 9, 10, 11, 12. ಎಕ್ಸಸೈಸ್ ಮಾಡ್ಬೇಕಾದ್ರೆ ಯಾವಾಗಲೂ ತಿಳ್ಕೊಳ್ಳಿ, ಪಕ್ಕದಲ್ಲಿ ಒಂದು ಒಳ್ಳೆ ಫಿಗರು, ಚೆನ್ನಾಗಿ ಒಳ್ಳೆ ಚೆಸ್ಟು, ಶೋಲ್ಡರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ರು ನೋಡಿದಷ್ಟು ನಾನು ಯಾಕೆ ಹಂಗೆ ಆಗ್ತಾಯಿಲ್ಲ ಅನ್ನೋಕ್ಕಿಂತ ಅವ್ರೇನು ಎಫರ್ಟ್ ಹಾಕಿದ್ದಾರೆ, ಎಷ್ಟು ದಿನ ತೊಗೊಂಡಿದ್ದಾರೆ, ಆ ಒಂದು ಮೈಂಡು ಕೊಟ್ಟಿದ್ದಾರೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸಡನ್ಲಿ ಏನೂ ಆಗಲ್ಲ, ತಾಳ್ಮೆ ತುಂಬ ಇಂಪಾರ್ಟೆಂಟು, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಪ್ಪು ನೀವು ಬಾರ್ಬಲ್ ಪ್ರೆಸ್ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ತಿರ್ಗಾ ಅದೇ ಅಪ್ಪಲ್ಲಿ ನೀವು ಡಂಬಲ್ನ ಫ್ಲೈ ಮಾಡಬೇಕು, ಪ್ರೆಸ್ ಅಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕು ವಿಷಯ ಏನಂದರೆ, ಇಲ್ಲಿ ನಾನು 7 kg ತೊಗೊಂಡಿದ್ದೀನಿ, ಇಲ್ಲಿ ನಾನು ಪ್ರೆಸ್ ಮಾಡ್ತಾಯಿಲ್ಲ, ಫ್ಲೈ ಮಾಡ್ತಾಯಿದ್ದೀನಿ ಅಪ್ಪರ್ ಮಜಲ್ಗೆ. ನೋಡ್ಕೊಳ್ಳಿ, ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಇಟ್ಕೋಬೇಕು. ಡಂಬಲ್ನ ಹೀಗೆ ಕಂಟ್ರೋಲ್ ತೊಗೊಂಡು ಅಪ್ಪರ್ ಮೇಲೇ ಫೋಕಸ್ ಮಾಡಬೇಕು. ಹೀಗೆ 2, 3, 4, 5, 6, 7, 8, 9, 10, 11. ನೀವೊಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಫಸ್ಟ್ ಬಿಗಿನರ್ಸ್ ಮಾಡ್ತಾ ಇದ್ದರೆ ಮಜಲ್ಲು ನಿಮಗೆ ಇಂಪ್ರೂವ್ಮೆಂಟ್ ತಗೊಳ್ಳೋಕ್ಕೆ ಪ್ರತಿದಿನ ನೀವು ಬಂದು ಇಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಪ್ರತಿದಿನ ನೀವು ಪ್ರೋಟೀನ್ ಇಂಟೇಕ್ನ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ 1 ದಿನ 2 ದಿನ ಸ್ಟೋರಿ ಅಂತೂ ಇಲ್ಲ. ಇದು ನೀವು ಎಷ್ಟು ಡೀಪಾಗಿ ಹೋಗ್ತಾ ಇರ್ತೀರ ಅಷ್ಟು ನಿಮ್ಮನ್ನ ಡೀಪಾಗಿ ಎಳ್ಕೊ ಹೋಗ್ತಾ ಇರುತ್ತೆ. ನೀವು ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ. ಓಕೆ, ಇದು 3 ಸೆಟ್ ಮಾಡಬೇಕು. ಲಾಸ್ಟ್ ಇದು. ಓಕೆ, ಡೌನು ಬೆಂಚ್ ಪ್ರೆಸ್ಸಲ್ಲಿ ತೊಗೊಂಡಿದ್ದೀನಿ, ವೆಯ್ಟು ಸೇಮ್ ಇದೆ. ಓಕೆ, ಸೇಮ್ ಹಾಗೆ ನೀವು ಟೈಟ್ ಮಾಡಬೇಕು. ನೀವೆಷ್ಟು ಚೆಸ್ಟನ್ನು ಎಂಗೇಜ್ ಮಾಡ್ತೀರಾ ಅಷ್ಟು ನಿಮಗೆ ಚೆಸ್ಟ್ ಮಸಲು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ಮು ನಿಮ್ಮ ಡಯಟಲ್ಲಿ ಪ್ರೋಟೀನ್ನ ಪ್ರತಿದಿನ ಟಾರ್ಗೆಟ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೇನೇ ಎಕ್ಸಸೈಸ್ ಮಾಡಿದ್ರು ಅಲ್ಲಿಗೆ ಅದು ವ್ಯರ್ಥ. ನಿಮಗೆ ಆವಾಗ ತಾನೇ ಪಂಪ್ ಆಗುತ್ತೆ, ಮನೆಗೆ ಹೋದಷ್ಟು ಎಲ್ಲ ಡೌನ್ ಆಗಿಬಿಡುತ್ತೆ. 7, 8, 9, 10, 11, 12. ತುಂಬ ಜನಕ್ಕೆ ಡೌನಲ್ಲಿ ಲೂಸ್ ಇರುತ್ತೆ ಅಂತ ಡೌನ್ನ ಜಾಸ್ತಿ ಮಾಡ್ತಾರೆ. ಬಿಕಾಸ್ ನೀವು ಜಾಸ್ತಿ ಮಾಡಿದ್ರೆ ಟೈಟ್ ಆಗಲ್ಲ. ಅದನ್ನು ಅರ್ಥ ಮಾಡ್ಕೊಬೇಡಿ. ನಿಮ್ಮ ಹವ್ಯಾಸ ಏನಿರುತ್ತೆ, ಜಿಮ್ಮಲ್ಲಿ ಪ್ರತಿದಿನ ಬಂದು ನೀವು ಪ್ರತಿದಿನ ಆ್ಯಕ್ಟಿವ್ ಮಾಡ್ತೀರ ಮಸಲ್ನ, ಪ್ರತಿದಿನ ಪುಷಪ್ ಆಗಿರ್ಬೋದು, ಸ್ಕ್ವಾಟ್ ಆಗಿರ್ಬೋದು, ಇವೆಲ್ಲ ಹವ್ಯಾಸ ಮಾಡ್ತಾ 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 ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಮಸಲು ಅಷ್ಟೇ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಆಗ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಪಾರ್ಟಲ್ಲೂ ನಿಮಗೆ ಮಸಲ್ ಬಂದಾಗ ನಿಮ್ಗೆ ಅದು ಲೂಸ್ ಅನಿಸಲ್ಲ.
ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದು 3 ಸೆಟ್ ಮಾಡಬೇಕು. ಸೇಮ್ ಇದು ಅಷ್ಟೇ ಡೌನು. ಇವಾಗ ಫ್ಲೈ ಮಾಡಲ್ಲ, ಪ್ರೆಸ್ ಮಾಡ್ತೀನಿ. ನಾನು ಫ್ಲ್ಯಾಟಲ್ಲಿ ಏನು ವೆಯ್ಟ್ ತೊಗೊಂಡಿದ್ದೀನಿ, ಇವಾಗ ಡೌನಲ್ಲಿ ಅದೇ ವೆಯ್ಟ್ ತೊಗೊಂಡಿದ್ದೀನಿ. ನೀವೆಲ್ಲ ಅನ್ಕೋಬೋದು ಏನೆಲ್ಲ ತೋರಿಸಿದ ವೀಡಿಯೋನ ಇವರು ತೋರಿಸ್ತಾ ಇದ್ದಾರೆ ಅಂತ. ಕೆಲವರಿಗೆ ಕೆಲವೊಂದು ಟ್ಯಾಲೆಂಟ್ ಇರುತ್ತೆ, ಕೆಲವರಿಗೆ ಕೆಲವೊಂದು ಅನುಭವ ಇರುತ್ತೆ, ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ಅರ್ಥಪೂರ್ವಕವಾಗಿ ನಿಮ್ಮನ್ನ ತಿಳಿಸ್ತಾರೆ ಅಷ್ಟೇ. ಬಟ್ ಎಲ್ಲ ಎಕ್ಸಸೈಸು ಒಂದೇ ಥರ ಇರಲ್ಲ, ಎಲ್ಲ ಮನುಷ್ಯನೂ ಒಂದೇ ಥರ ಇರಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಆರಾಮಾಗಿ ನಿಮ್ಮ ಚೆಸ್ಟನ್ನ ನೀವೇ ಸುಂದರವಾಗಿ ಮಾಡ್ಕೊಳ್ಳಿ. ಇದು ನೀವು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ವೈಡ್ ಇಟ್ಕೊಳ್ಳಿ. ವೈಡ್ ಇಟ್ಕೊಂಡು ಪೂರ್ತಿ ಸ್ಟ್ರೆಚ್ ಮಾಡಿ ಇಷ್ಟು ಮುಂದಕ್ಕೆ ನೀವು ಪುಷ್ ಮಾಡಬೇಕು. ನೀವು ಮಾಡಬೇಕಾದ್ರೆ ನಿಮ್ಮ ಚೆಸ್ಟ್ ಮೇಲೆ ಇಷ್ಟು ಸ್ಟ್ರೆಚ್ ಮಾಡಿದ್ಮೇಲೆ ಇಷ್ಟು ಪುಷ್ ಮಾಡಿ ನಿಮ್ಮ ಚೆಸ್ಟನ್ನು ಕಂಟ್ರೋಲ್ ತೊಗೊಳ್ಳಿ. ಅಂದರೆ ಪೂರ್ತಿ ಟೈಟ್ ಮಾಡಿ. 3 4 5 6 7 8 9 10 11 12 ಇದು ಅಷ್ಟೇ 3 ಸೆಟ್ ಮಾಡಬೇಕಾಗತ್ತೆ. ವೆಯ್ಟು ನೀವು ಫಸ್ಟು 10 ತೊಗೊಂಡ್ರೆ ಆಮೇಲೆ 7.5 ತೊಗೋಬೇಕಾಗುತ್ತೆ. ಫಸ್ಟು ತೊಗೋತೀನಿ ಅಂದರೆ, ಇಲ್ಲ ಅಂತ ಹೇಳಿದ್ರೆ 10 kg ತೊಗೊಂಡು ಮಾಡ್ಬೋದು. ಬಟ್ ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೆ ತಿಳ್ಕೊಳ್ಳಿ, ಮೈಂಡನ್ನ ಕನೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮಸಲ್ ಮೇಲೆ ನೀವು ಫೋಕಸ್ ಮಾಡಿದಾಗ ಅದು ಹೈಯೆಸ್ಟು ನಿಮಗೆ ಗ್ರೋ ಆಗುತ್ತೆ. ಅದೇ ಜೊತೆಗೆ ನೀವು ಮನೆಗೆ ಹೋಗಿ ಚೆನ್ನಾಗಿ ಫುಡ್ಡನ್ನ ಕನ್ಸ್ಯೂಮ್ ಮಾಡಿದ್ರೆ ಸೂಪರಾಗಿ ಪ್ರಿಪೇರ್ ಆಗುತ್ತೆ. ನೋಡಿದ್ರಿಲ್ವಾ ಚೆಸ್ಟ್ಗೆ ಎಕ್ಸಸೈಜು ಎಷ್ಟು ರಿಪಿಟೇಷನ್ ಮಾಡಬೇಕು ಅಂತ ನಾನು ನೀಟಾಗಿ ಹೇಳಿದ್ದೀನಿ. ಯಾವ ವೆಯ್ಟ್ನ ನೀವು ತೊಗೋಬೇಕು ಫಸ್ಟು ಬಿಗಿನರ್ಸ್ ಆದರೆ ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಯಾವ್ಯಾವ ಮೂಮೆಂಟಲ್ಲಿ ನೀವು ಚೆಸ್ಟನ್ನ ಎಂಗೇಜ್ ಮಾಡಬೇಕು, ಬ್ರೀತ್ಔಟ್ ಮಾಡಬೇಕು, ಆ ವಿಷಯನೂ ತಿಳಿಸಿದ್ದೀನಿ. ಪ್ರಾಪರಾಗಿ ಡಯಟ್ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು 3 ಮಂತ್ಸು ಚೆನ್ನಾಗಿ ದುಡೀರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ. ಅದಾದಮೇಲೆ ನಿಮಗೆ ಹೋಗ್ತಾ 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 ನಿಮಗೆ ಅನುಭವ ಆಗುತ್ತೆ, ನನಗೇನು ಮಾಡಬೇಕು, ಹೇಗೆ ನಾನು ತೊಗೋಬೇಕು. ಆಮೇಲೆ ನಿಮ್ಮ ಡಯಟ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಸಡನ್ಲಿ ಬಂದಷ್ಟೇ 1 ತಿಂಗಳಿಗೆ 2 ತಿಂಗಳಿಗೆ ಡಯಟ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಅನುಭವನ ನೀವು ಖುಷಿ ಪಡಬೇಕಾಗತ್ತೆ. ಆ ಅನುಭವನ ಪ್ರತಿದಿನ ನೀವು ಹೋದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅಪ್ಪರ್ ಚೆಸ್ಟ್ಗೂ ತೋರಿಸಿದ್ದೀನಿ, ಇನ್ನರ್ ಚೆಸ್ಟ್ಗೂ ತೋರಿಸಿದ್ದೀನಿ, ಲೋವರ್ ಚೆಸ್ಟ್ಗೂ ತೋರಿಸಿದ್ದೀನಿ. ಈ 3 ಎಕ್ಸಸೈಸು ಅದಕ್ಕೆ ಆದಂಥ ಒಂದು ಆಯಾಮದಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತ ಒಂದು ಆಯಾಮದಲ್ಲಿ ನೀವು ರಿಪಿಟೇಷನ್ನ ಫೋಕಸ್ ಮಾಡಬೇಕಾಗುತ್ತೆ. ಮತ್ತು ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಸ್ನೇಹಿತರೆ, 1 ಮಂತು 2 ಮಂತು 3 ಮಂತ್ಸ್ಗೆಲ್ಲ ನಿಮಗೆ ಚೆಸ್ಟು ಚೆನ್ನಾಗಿ ಗ್ರೋ ಆಗಿ ಶೇಪ್ ಎಲ್ಲ ಬರಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಚೆನ್ನಾಗಿರುತ್ತೆ ಅಂತ ನೀವು ತಿಳ್ಕೊಂಡು ನೀವು ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ, ಬಟ್ ಇದೇನೋ ಮಾಡ್ಕೋತೀರಾ. ಯಾಕಂದರೆ ಅವ್ರ ಜೆನೆಟಿಕ್ಕು, ಅವ್ರ ಜೀನ್ ಮೇಲೆ ಆ ಒಂದು ಮಸಲು ಇಂಪ್ರೂವ್ಮೆಂಟ್ ಇರುತ್ತೆ. ನಿಮಗೇನೂ ಇಲ್ಲ, ಸಣ್ಣಕ್ಕಿದ್ದೀನಿ, ಕಡ್ಡಿ ಥರ ಒಣಗಿಕೊಂಡಿದ್ದೀನಿ ಅಂದರೆ ನೀವು ಕಷ್ಟಪಟ್ಟು ತಿಂದು ಇಷ್ಟಪಟ್ಟು ನಿಮ್ಮ ಪರ್ಸ್ನಾಲಿಟಿನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿಬಿಡಿ.